RRB NTPC ಎಕ್ಸಾಮ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಗ್ರ್ಯಾಜುಯೇಟ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ನಂತರ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕಂತ ಇಲ್ಲಿದೆ ನೋಡಿ. ಇದರಲ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜನರಲ್ ಅವೇರ್ನೆಸ್ 40 ಮಾರ್ಕ್ಸು, ಹಾಗೆ ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್. ಟೈಮ್ ಬಂದು 90 ನಿಮಿಷ ಇರುತ್ತೆ. ಒಂದೂವರೆ ಗಂಟೆ ಇರುತ್ತೆ. ಒಂದೂವರೆ ಗಂಟೆಯಲ್ಲಿ 100 ಕ್ವಶನ್ಸನ್ನು ಟಿಕ್ ಮಾಡಬೇಕು. ಹಾಗೆ ಮ್ಯಾಥಮೆಟಿಕ್ಸ್ನಲ್ಲಿ ನಂಬರ್ ಸಿಸ್ಟಮ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್, LCM, HCF, ಹಾಗೆ ಇಲ್ಲಿದೆ ನೋಡಿ ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಎಲಿಮೆಂಟ್ರಿ ಆಲ್ಜಿಬ್ರಾ, ಜಾಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಇದೇ ರೀತಿ ಇರುತ್ತೆ ಮ್ಯಾಥ್ಸ್ನಲ್ಲಿ. ಮತ್ತು ಕೆಳಗಡೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಎನಾಲಜೀಸ್ ಹಾಗೂ ಕೋಡಿಂಗ್, ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಇದೇ ರೀತಿ ಇರುತ್ತೆ. ಪಝಲ್ಸ್, ವೆನ್ ಡೈಗ್ರಾಮ್, ಅನಾಲಿಟಿಕಲ್ ರೀಸನಿಂಗ್, ಜಂಬ್ಲಿಂಗ್, ವೆನ್ ಡೈಗ್ರಾಮ್ಸ್ ಇದೇ ರೀತಿ ಇರುತ್ತೆ. ನಂತರ ಕೆಳಗೆ ಜನರಲ್ ಅವೇರ್ನೆಸ್ನಲ್ಲಿ ಇದೇ ರೀತಿ ಇರುತ್ತೆ. ಅಪ್ ಟು 6th to 10th ಬೇಸಿಕ್ ಆಗಿರುವ ಸಮಾಜ ಹಾಗೂ ವಿಜ್ಞಾನ ಕನ್ನಡ ಎಕ್ಸಾಮ್ ಬರೀತಿದ್ರೆ ಕನ್ನಡ ಬುಕ್ ಸಿಗುತ್ತಲ್ಲ 6ರಿಂದ 10ರವರೆಗೆ ಚೆನ್ನಾಗಿ ಓದಿಕೊಳ್ಳಿ. ಸಮಾಜ ಹಾಗೂ ವಿಜ್ಞಾನ, ಗಣಿತ 3 ಪುಸ್ತಕಗಳನ್ನು ಓದಿ. ನಂತರ ಯಾವ ಥರ ಇರುತ್ತೆ ಅಂದರೆ ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆದ ತಕ್ಷಣ ಸೆಕೆಂಡ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ ಅದರಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತೆ. ಬರೀ 20 ಮಾರ್ಕ್ಸ್ 10 ಮಾರ್ಕ್ಸ್ ಅಷ್ಟೇ ಹೆಚ್ಚಿಗೆ ಆಗಿದೆ ಜನರಲ್ ಅವೇರ್ನೆಸ್ನಲ್ಲಿ. ಹಾಗೆ ಮ್ಯಾಥಮೆಟಿಕ್ಸ್ನಲ್ಲಿ 5 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ 35 ಮಾರ್ಕ್ಸು. ಟೋಟಲ್ 120 ಕ್ವಶನ್ಸ್ ಇರುತ್ತೆ. ಟೈಮ್ ಸೇಮ್ ಇರುತ್ತೆ. ಯಾವ ಥರ ಇರುತ್ತೆ ನೋಡಿ. ಟೈಮ್ ಇಲ್ಲಿ ಸೇಮ್ ಇದೆ ಹಾಗೂ ಮತ್ತು ಇಲ್ಲಿಯೂ ಸೇಮ್ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆನೂ ಸೇಮೇ ಇರುತ್ತೆ ಟೈಮ್ ಯಾವಾಗಲೂ. ಇಲ್ಲಿದೆ ನೋಡಿ 90 ನಿಮಿಷ ಅಂತ. ಇಲ್ಲಿ ಸೇಮ್ ಇದೆ, ಕೆಳಗಡೆನೂ ಸೇಮ್ ಇದೆ. ಹಾಗೆ ಎಕ್ಸಾಮ್ನ ಯಾವ ಥರ ಕಂಪ್ಲೀಟ್ ಮಾಡಬೇಕಂತ ಇಲ್ಲಿ ಬೇರೆ ವಿಡಿಯೋ ಮಾಡಂದರೆ ಮಾಡ್ತೀನಿ. ನಂತರ ಇಲ್ಲಿ ಯಾವ ಜಾಬ್ಸ್ ಇದೆ ಅಂತ ಇಲ್ಲಿದೆ ನೋಡಿ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹಾಗೂ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರೈನ್ಸ್ ಕ್ಲರ್ಕ್ ಇದೇ ರೀತಿ ಇರುತ್ತದೆ ಜಾಬ್ಸು. ನಂತರ ಅಪ್ಲಿಕೇಶನ್ಗೆ ಯಾವ ಥರ ಅಪ್ಲೈ ಮಾಡಬೇಕಂತ ಇಲ್ಲಿದೆ ನೋಡಿ. PDF ಬೇಕಾದರೆ ಹೇಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ. ಹಾಗೆ ಇಲ್ಲಿದೆ ನೋಡಿ, ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳಿ, ನಿಮ್ಮದು ರಿಜಿಸ್ಟರ್ ಮಾಡ್ಕೊಳ್ಳಿ, ಫೋನ್ ನಂಬರ್ ಹಾಕಿ. ಹಾಗೆ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ OTP ಬರುತ್ತೆ. ಆಧಾರ್ ಕಾರ್ಡ್ ID ಹಾಕಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಯಾವ ಥರ ಅಪ್ಲೈ ಮಾಡಬೇಕಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.